ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಬಹುದೊಡ್ಡ ಬೆಳವಣಿಗೆ. 30 ಶಿಪ್ಗಳನ್ನ ಹೊಡೆದು ಹಾಕಿದ, ಜಲ ಸಮಾಧಿ ಮಾಡಿದ ಅಮೆರಿಕ ಅಧಿಕೃತ ನಂಬರ್ ಅನ್ನು ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ಬಹುದೊಡ್ಡ ವರ್ಲ್ಡ್ ವಾರ್ 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಸೈಜ್ನ ಡ್ರೋನ್ ಕ್ಯಾರಿಯರ್ ಒಂದನ್ನ ಜಲ ಸಮಾಧಿ ಮಾಡಿದೆ. ಈಗ ಶ್ರೀಲಂಕಾ ಬಳಿ, ಭಾರತದ ಡೋರ್ ಸ್ಟೆಪ್ಸ್ ಬಳಿ ಐರಿಸ್-ದೇ ಜಲಸಮಾಧಿ ಆಯ್ತಲ್ವಾ. ಯಾವ ರೀತಿಯಲ್ಲಿ 80ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡ್ರು, 100 ಜನ ನಾಪತ್ತೆಯಾದ್ರಲ್ಲ, ಆ ರೀತಿ ಈಗ ಮತ್ತೊಂದು ಹಡಗನ್ನ ಜಲಸಮಾಧಿ ಮಾಡಿದೆ. ಡ್ರೋನ್, ದೊಡ್ಡ ಸಂಖ್ಯೆಯಲ್ಲಿ ಇರಾನ್ ಡ್ರೋನ್ಗಳಿದ್ದಂಥ ಶಿಪ್ಪನ್ನು ಫಿನಿಶ್ ಮಾಡಿದೆ. ಅದು ಒಂದು ಡೆವಲಪ್ಮೆಂಟ್. ಆದರೆ ಭಾರತ ಐರಿಸ್-ದೇನ ಹೊಡೆಯೋದಕ್ಕೆ ನಮ್ಮ ಡೋರ್ ಸ್ಟೆಪ್ಪಲ್ಲಿ, ಶ್ರೀಲಂಕಾದ ವ್ಯಾಪ್ತಿ, ಅದು ನಮ್ಮ ವ್ಯಾಪ್ತಿ ಅಲ್ಲ, ನಮಗೆ ಹತ್ರ, ಬಟ್ ನಮ್ಮ ವ್ಯಾಪ್ತಿಯಲ್ಲಿ ಏನಿರಲಿಲ್ಲ ಅದು. ಆ ಇರಾನ್ನ ಶಿಪ್ ಭಾರತದಲ್ಲಿ ಡ್ರಿಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಶಿಪ್ಪನ್ನು ಹೊಡೆಯೋದಕ್ಕೆ ಭಾರತವೇ ಕದ್ದು ಮುಚ್ಚಿ ಸಹಾಯ ಮಾಡಿದ್ಯಾ? ಏನಿದು ಹಾಗಾದ್ರೆ ಅಸಲಿಯತ್ತು? ಅತ್ಯಂತ ಮಹತ್ವದ ವಿಚಾರ ಇದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೆಯ ಬಿಗ್ ಡೆವಲಪ್ಮೆಂಟ್ ಏನಪ್ಪಾ ಅಂತ ಕೇಳಿದ್ರೆ, ಡ್ರೋನ್ ಕ್ಯಾರಿಯರ್ ಅನ್ನ ಕಂಪ್ಲೀಟ್ ಆಗಿ ಬೆಂಕಿ ಹಾಕಿ, ಅಂದ್ರೆ ಅದ್ರ ಮೇಲೆ ದಾಳಿ ಮಾಡಿ ದಗಿಸಿ ಜಲಸಮಾಧಿ ಮಾಡಿದ ಅಮೆರಿಕ. ಅದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಈಗ 2ನೇ ಮಹಾಯುದ್ಧದ ಏರ್ಕ್ರಾಫ್ಟ್ ಕ್ಯಾರಿಯರ್ ಸೈಜ್ ಅಷ್ಟು ದೊಡ್ಡ ಒಂದು ಡ್ರೋನ್ ಕ್ಯಾರಿಯರ್ ಅನ್ನು ಧ್ವಂಸ ಮಾಡಿದ್ದೀವಿ. ಬರೀ ಇದು ಒಂದೇ ಅಲ್ಲ, ಇದೊಂದು ಭಯಂಕರವಾದ ಲಾಸ್ ಅವ್ರಿಗೆ. ಅದರ ಜೊತೆಗೆ ಇಡೀ ನೇವಿ, ಇರಾನ್ನ ನೇವಿಯೇ ಫಿನಿಶ್ ಆಗ್ತಿದೆ. ಏರ್ಕ್ರಾಫ್ಟ್, ಅವರ ಏರ್ಫೋರ್ಸ್ ಅನ್ನ ಫಿನಿಶ್ ಮಾಡಿದ್ದೀವಿ. ಇಡೀ ವಾಯು ಸೇನೆ, ಇರಾನ್ನ ಇಡೀ ವಾಯು ಸೇನೆ ಫಿನಿಶ್ ಆಗಿದೆ, 0 ಆಗಿದೆ. ಈಗ ಇನ್ನು ನೇವಿ 99% ಫಿನಿಶ್ ಆಗಿದೆ, ಇನ್ನು 1% ಉಳ್ಕೊಂಡಿದೆ. ಕಂಪ್ಲೀಟ್ ಜಲಸಮಾಧಿ ಮಾಡ್ತಿದ್ದೀವಿ ಅನ್ನುವ ಘೋಷಣೆಯನ್ನು ಮೊಳಗಿಸಿದ್ದು ಲೆಕ್ಕ ಇಟ್ಟಿದ್ದಾರೆ. ಈಗ ಈವರೆಗೆ ಅಮೆರಿಕ ಇರಾನ್ನ 30 ಅತ್ಯಂತ ದೊಡ್ಡ ಹಡಗುಗಳನ್ನ ಜಲಸಮಾಧಿ ಮಾಡಿದೆ. ಸೊ ಇರಾನ್ ಒಳಗಡೆ ನುಗ್ಗೋದಿಕ್ಕೆ ಭೂಸೇನೆ ಕೂಡ ಎನಿ ಟೈಮ್ ಎಂಟ್ರಿ ಕೊಡಬಹುದು ಅನ್ನೋ ತನಕ ಈಗ ಎಲ್ಲ ಬಗೆಯ ಬಲವನ್ನು, ಇರಾನ್ನ ಕಂಪ್ಲೀಟ್ ಯುದ್ಧ ಸಾಮರ್ಥ್ಯವನ್ನೇ ಅಡಗಿಸುವತ್ತ ಅಮೆರಿಕ ಹೆಜ್ಜೆಯನ್ನು ಇಡ್ತಿದೆ. ಆದರೂ ಅಮೆರಿಕದ ವಿರುದ್ಧ ಇರಾನ್ ತೊಡೆ ತಟ್ಟತಾನೇ ಇದೆ. ಸಾವಿರಾರು ಡ್ರೋನ್ಗಳನ್ನು, 2000 ಡ್ರೋನ್ಗಳನ್ನು ಬಿಟ್ಟಿದ್ದೀವಿ, 500 ಮಿಸೈಲ್ಗಳನ್ನು ಹಾರಿಸಿದ್ದೀವಿ. ನಾವು ಯಾವತ್ತೂ ಮಣಿಯಲ್ಲ, ಜೀವ ಇರೋ ತನಕ, ಕೊನೆ ಉಸಿರಿರೋ ತನಕನೂ ಹೋರಾಟ ಮಾಡ್ತೀವಿ ಅಂತ ಇರಾನ್ ಕೂಡ ಸಿಡ್ದೆದ್ದು ನಿಂತಿದೆ. ಆದರೆ ಯಾವುದೇ ಕ್ಷಣದಲ್ಲಿ ಇರಾನ್ನನ್ನು ಹೊಸಕಿ ಹಾಕ್ತೀವಿ ಅಂತ ಅಮೆರಿಕ ಈಗ ಶಸ್ತ್ರ ಕೆಳಗಿಡಿ ಶರಣಾಗಿ, ಇಲ್ಲ ಅಂದರೆ ನೀವು ಸಂಪೂರ್ಣವಾಗಿ ಫಿನಿಶ್ ಆಗ್ತೀರಾ ಅನ್ನುವಂಥ ಕಟ್ಟಕಡೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ದೊಡ್ಡ ಡೆವಲಪ್ಮೆಂಟ್. ಡ್ರೋನ್ಗಳನ್ನು, ದೊಡ್ಡ ಸಂಖ್ಯೆಯಲ್ಲಿ ಡ್ರೋನ್ಗಳನ್ನು ಹೊತ್ತೊಯ್ತಿದ್ದಂಥ ಇಡೀ ಕ್ಯಾರಿಯರು ಈಗ ಜಲಸಮಾಧಿ ಆಗಿದೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಏನು, ಈಗ ಐರಿಸ್-ದೇನ ಅದು ದಾಳಿಗೊಳಗಾಯ್ತಲ್ಲ, ಭಾರತಕ್ಕೆ ಹತ್ರ, ಆದರೆ ಶ್ರೀಲಂಕಾದ ವ್ಯಾಪ್ತಿ, ಅದು ಇಂಡಿಯನ್ ಓಷನ್ ಅಲ್ಲಿ ಈ ದಾಳಿ ಆಗ್ತಾ ಇದ್ದ ಹಾಗೆ ಈಗ ದೇಶದ ಒಳಗಡೆ ಕಾಂಗ್ರೆಸ್ ಮುಗಿಬೀಳ್ತಿದೆ. ಮೋದಿ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ತಮ್ಮದೇ ಒಂದು ಹಿಡಿತಾ ಇರುವಂತಹ ಜಾಗದಲ್ಲಿ ಇರಾನ್ ನೌಕೆಯನ್ನ, ಇರಾನ್ನ ಹಡಗನ್ನ ಹೊಡೆದು ಹಾಕ್ತಾರೆ ಅಂದ್ರೆ ಶೇಮ್, ಇದು ಭಾರತಕ್ಕೆ ಶೇಮ್ ಅಂತ ಮುಗಿಬೀಳ್ತಿದ್ದಾರೆ. ಕಂಪ್ಲೀಟ್ ಕಂಟ್ರೋಲ್ ಕಳ್ಕೊಂಡು ಬಿಟ್ಟಿದೆಯಾ ಭಾರತ, ಅಮೆರಿಕದ ಎದುರು ಮಂಡಿಯವರು ಕೂತು ಬಿಟ್ಟಿದೆಯಾ ಭಾರತ ಅನ್ನೋದು ಒಂದ್ ಕಡೆ ಆರೋಪ. ಆದರೆ ಮತ್ತೊಂದು ಕಡೆ ಕೇಳಿ ಬರ್ತಿರೋದೇನು, ಈ ಇಂಡಿಯನ್ ಓಷನ್ನ ಗಾರ್ಡ್ ಅಂತ ಎದೆ ತಟ್ಟಿ ಹೇಳ್ಕೊಂಡಿದ್ರು ಇತ್ತೀಚೆಗಷ್ಟೇ ಮೋದಿ. ಆದರೆ ಈಗ ಇಂಡಿಯನ್ ಓಷನ್ನಲ್ಲೇ, ಅದರಲ್ಲೂ ಭಾರತದ ಗೆಸ್ಟ್ ಆಗಿದ್ದಂಥ ಒಂದು ಹಡಗನ್ನ ಅಲ್ಲಿಂದ ವಾಪಸ್ ಡ್ರಿಲ್ ಮುಗಿಸ್ಕೊಂಡು, ಭಾರತದಲ್ಲಿದ್ದ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಆಗ್ತಿದ್ದ ಸಮಯದಲ್ಲಿ ಹೊಡೆದು ಹಾಕ್ತಾರೆ ಅಂದರೆ ಇನ್ಯಾವ ಗಾರ್ಡ್ ಇವರು ಅನ್ನೋ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಿವೆ. ಸರಿ, ಅಲ್ಲ ಆಗಿರೋದು ಏನು ಹಾಗಾದ್ರೆ? ಭಾರತದ ಮೇಲೆ ಬ್ಲೇಮ್ ಮಾಡಿ, ಭಾರತದ ಮೇಲೆ ಗೂಬೆ ಕೂರಿಸೋದಿಕ್ಕೆ ಅರ್ಹವಾದ ವಿಚಾರವಾಯಿತು ಅಂದರೆ ನೋಡಿ ಏನು ವಿಷಯ ಏನಿದೆ ಅಂತ. ಸರಿ, ಇಂಡಿಯನ್ ಓಷನ್ನಲ್ಲಿ ಭಾರತ ಕಾವಲು ಕಾಯತ್ತೆ, ನಮ್ಮ ಸರಹದ್ದಲ್ಲಿ ಕಾವಲು ಕಾಯ್ತೀವಿ ಅಲ್ವಾ, ನಾವು ಬೇರೆ ಕಡೆ ಹೋಗಿ ಕಾವಲು ಕಾಯೋಕ್ಕಾಗಲ್ಲ. ಶ್ರೀಲಂಕಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಲ್ಲಿ ಬರುತ್ತೆ ಈ ಇನ್ಸಿಡೆಂಟ್ ಆಗಿರೋದು. ಭಾರತದ ಎಕ್ಸ್ಕ್ಲೂಸಿವ್ ಝೋನಲ್ಲಿ ಹೊಡೆದಿಲ್ಲ ಅಮೆರಿಕ, ಇದು ಸತ್ಯ. ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಫ್ ಶ್ರೀಲಂಕಾ.
ಇಂಡಿಯಾ ಅದರಿಂದ ಡಿಸ್ಟೆನ್ಸ್ ಅನ್ನ ಹೊಂದಿದೆ. ಬಟ್ ನಮ್ಗೆ ಹತ್ರ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಗೂಬೆ ಕೂರಿಸೋದು, ಅಥವಾ ಈ ಗೂಬೆ ಅಷ್ಟೇ ಕೂರಿಸ್ತಿರೋದಲ್ಲ, ಭಾರತದ ನೇವಿನೇ ಸಹಾಯನೂ ಮಾಡಿದೆ ಗೌಪ್ಯವಾಗಿ ಇರಾನ್ ಹಡಗನ್ನ ಹೊಡೆಯೋದಕ್ಕೆ. ಯಾಕಂದ್ರೆ ಇಲ್ಲಿಂದ ಹೋಗಿದ್ದಲ್ವಾ, ಅವ್ರು ಹೊರಟ ಟೈಮಿಂಗ್ಸು ಮತ್ತೊಂದು ಎಲ್ಲ ಇನ್ಫಾರ್ಮ್ ಮಾಡೋ ರೀತಿಯಲ್ಲೋ ಅಥವಾ ಯಾವುದೇ ರೀತಿಯಲ್ಲಿ ದಾಳಿ ಮಾಡೋಕೆ ನಮ್ಮವರೇ ಸಹಕಾರನೂ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೂ ಕೂಡ ಬಹಳ ಗಂಭೀರವಾದ ಒಂದು ಆರೋಪ ಬರ್ತಿದೆ. ಇಂಡಿಯನ್ ಓಷನ್ ನಲ್ಲಿ ಅವ್ರವ್ರದ್ದೇ ಆದ ಸರಹದ್ದುಗಳಿವೆ, ವ್ಯಾಪ್ತಿ ಇರುತ್ತಲ್ಲ, ಲಿಮಿಟೆಡ್ ಏರಿಯಾದಲ್ಲಷ್ಟೇ ನಮಗೆ ಅವಕಾಶ ಇರೋದು. ಆ ಇಂಡಿಯನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಹೊರಗಡೆ ಅದು ಸಿಂಕ್ ಆಗಿರೋದ್ರಿಂದ, ಆ ಹಡಗನ್ನ ಮುಳುಗಿಸಿರೋದ್ರಿಂದಾಗಿ 200 ನಾಟಿಕಲ್ ಮೈಲ್ಸು ನಮ್ಮ ಎಕನಾಮಿಕ್ ಝೋನು, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬರೋದು 200 ನಾಟಿಕಲ್ ಮೈಲ್ಸು, ಅಂದರೆ 370 ಕಿಲೋಮೀಟರ್. ಇದು ಇಂಡಿಯನ್ ಕೋಸ್ಟ್ ಲೈನ್ ಇಂದ ಇಷ್ಟು ಕಿಲೋಮೀಟರ್ ವರೆಗೆ ಬರುತ್ತೆ. ಅದರ ಹೊರಗಡೆ, ಆ ವ್ಯಾಪ್ತಿಯ ಹೊರಗಡೆ ಐರಿಸ್ ಡೇನ ಮುಳುಗಿಸಿದ್ದಾರೆ. ಅಮೆರಿಕ ದಾಳಿ ನಮ್ಮ ವ್ಯಾಪ್ತಿಯಲ್ಲಿ ಮಾಡಿಲ್ಲ. ಅಮೆರಿಕ ನಮ್ಮ ವ್ಯಾಪ್ತಿ ಮೀರದ ಮೇಲೆ, ಅದರಿಂದ ಹೊರಗಡೆ ಹೋದ್ಮೇಲೆ ಶ್ರೀಲಂಕಾದ ವ್ಯಾಪ್ತಿಯಲ್ಲಿ ನಡೆದಿದೆ. ಸೊ ನಮ್ಗೆ ಯಾಕೆ ಅದರ ಗೂಬೆ? ಶ್ರೀಲಂಕಾದವರು ಬಚಾವ್ ಮಾಡೋಕೆ ಬಂದರು, ಯಾಕಂದ್ರೆ ಅವ್ರ ವ್ಯಾಪ್ತಿಯಲ್ಲಿ ನಡೆದಿರೋದ್ರಿಂದಾಗಿ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ. ಭಾರತ ಒಂದಿನ ಬಿಟ್ಟು ಹೋಯ್ತು ಅನ್ನೋದಕ್ಕೂ ಗೂಬೆ ಕೂರಿಸಲಾಗ್ತಿದೆ. ನಮ್ಮ ಸಹಕಾರವನ್ನು ನಾವು ತೋರ್ತಾ ಇದ್ದೀವಿ. ಇರಾನ್ಗೆ ಏನು ಸಂತಾಪ ಸೂಚನೆಯೂ ಆಗಿದೆ. ಹಾರ್ಮೋಸಲ್ಲಿ ನಮ್ಮ ಹಡಗುಗಳನ್ನು ಬಿಡೋದಕ್ಕೇನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲೂ ಸಂದೇಶ ಬಂದಿದೆ. ನಾವು ಅಮೆರಿಕಕ್ಕೆ ಬೆನ್ನಿಗೆ ನಿಂತಿರೋರ್ಗೆ ಮಾತ್ರ ತೊಂದರೆ ಕೊಡ್ತೀವಿ ಅಂತ ಇರಾನ್ ಕೂಡ ಹೇಳಿದೆ. ಈಗ ಐರಿಸ್ ಡೇನಾ ವಿಚಾರದಲ್ಲಿ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇರೋದಕ್ಕೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ ಭಾರತ. ಅಧಿಕೃತವಾಗಿ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆ. ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ, ಅಂದ್ರೆ ಈ ರೀತಿಯ ದಾಳಿಗೂ ನಮಗೂ ಇದು ಕಂಪ್ಲೀಟ್ ಆಗಿ ಆಧಾರರಹಿತವಾದ ಆರೋಪ. ಭಾರತ ಯಾವತ್ತು ಶಾಂತಿಯ ಪರವಾಗಿದೆ, ಯುದ್ಧದ ಪರವಾಗಿ ಇಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ಕೊಡಲಾಗಿದೆ. ಆದರೆ ದೇಶದ ಒಳಗಿರೋರೇ ಭಾರತ ತನ್ನ ವ್ಯಾಪ್ತಿಯಲ್ಲೇ ತಾನೇ ಏನೋ ಸೋತು ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಿದೆಯಲ್ಲ, ಅದು ನಿಜಕ್ಕೂ ನಮ್ಮ ದೇಶಕ್ಕೆ, ನಮ್ಮ ಸೈನಿಕರಿಗೆ ಮಾಡುವಂಥ ಒನ್ಸ್ ಅಗೇನ್ ಅನುಮಾನ ಆಗುತ್ತೆ, ಅವ್ರ ಮೇಲೆ ಮಾಡುವಂಥ ಒಂದು ಅನುಮಾನ ಆಗುತ್ತೆ ಇದು. ಸೊ ಇದಿಷ್ಟು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಿರೋ ಬೆಳವಣಿಗೆ. ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈ ಹೊತ್ತಲ್ಲಿ ನೋಡಿ, ಅಮೆರಿಕದ ಟ್ರಂಪ್ ಅತ್ಯಾಪ್ತನ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿಸಿದೆ. ಏನಂತ ಹೇಳಿರೋದು? ಸೆಕ್ರೆಟರಿ ಆಫ್ ಸ್ಟೇಟ್ ಕ್ರಿಸ್ಟೋಫರ್ ಅಂತ ಆತನ ಹೆಸರು, ಟ್ರಂಪ್ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಒಬ್ಬ ಪ್ರಭಾವಿ. ಈತ ಹೇಳ್ತಿರೋದೇನೆಂದ್ರೆ, ಈಗ ಎಲ್ಲ ಜಗತ್ತಲ್ಲಿ ಏನೇನಾಗಬೇಕು ಅನ್ನೋದೆಲ್ಲ ಭಾರತ ಡಿಸೈಡ್ ಮಾಡುತ್ತೆ. ಆ ರೇಂಜಿಗೆ ಭಾರತ ಇದೆ, ಯಾಕಂದ್ರೆ ಅವ್ರ ಪಾಪ್ಯುಲೇಷನ್ನು ಅವ್ರ ಪವರು ಹಂಗಿದೆ ಅಂತ ಭಾರತವನ್ನ, ಅಂದ್ರೆ ಭಾರತದ ಸಾಮರ್ಥ್ಯವನ್ನ, ಅದ್ಯಾವುದು ಹೊಗಳುವುದು ಅಂತ ಹೇಳಕ್ಕಾಗಲ್ಲ, ಅದು ಭಾರತದ ಸಾಮರ್ಥ್ಯವನ್ನ ಹೇಳ್ತಾನೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡಿರೋದು. ನಾವು ಭಾರತವನ್ನ ಯಾವತ್ತು ಚೀನಾ ಆಗೋಕೆ ಬಿಡಲ್ಲ. ನಾವು ಚೀನಾಗೆ ಯಾವ ಎಕನಾಮಿಕ್ ಅಡ್ವಾಂಟೇಜಸ್ ಕೊಟ್ಟುಬಿಟ್ಟು 20 ವರ್ಷಗಳ ಹಿಂದೆ ಯಾವ ತಪ್ಪು ಮಾಡ್ತಲ್ಲ ಅಮೆರಿಕ, ಅದನ್ನ ಭಾರತಕ್ಕೆ ಕೊಡಲ್ಲ ನಾವು. ಸೊ we are not going to make the same mistakes with India that we made with China 20 years ago ಅಂತ ಹೇಳೋ ಮೂಲಕ ಟ್ರೇಡ್ ಡೀಲ್, ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಭಾರತದ ಜೊತೆ ತುಂಬ ಟೈಟ್ ಆಗಿ ಡೀಲ್ ಮಾಡ್ತೀವಿ ಅನ್ನುವ ಘೋಷಣೆ ಮತ್ತು ಭಾರತದ ಸಾಮರ್ಥ್ಯ ಇವತ್ತು ಚೀನಾದ ಹತ್ತತ್ರ ಹೋಗ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೊಂದು ಚೀನಾ ಆಗ್ತಿದೆ ಭಾರತ ಅನ್ನುವ ಭಯಕ್ಕೆ ಭಾರತವನ್ನ ಹೇಗಾದ್ರೂ ಮಾಡ್ಕಟ್ಟಾಕಬೇಕು, ಭಾರತ ನಾಯಕತ್ವಕ್ಕೆ ಕಪ್ಪು ಮಸಿ ಬಳಿಬೇಕು, ಭಾರತ ಇಮೇಜ್ ಡ್ಯಾಮೇಜ್ ಮಾಡಬೇಕು, ಮೋದಿ ಸೋತಿದ್ದಾರೆ ಅಂತ ಆಗಬೇಕು, ಮೋದಿ ಮಂಡಿಯವರಿದ್ದಾರೆ ಅಂತ ಆಗಬೇಕು, ಟ್ರೇಡ್ ಡೀಲೋ, ಟ್ಯಾರಿಫ್, ರಷ್ಯಾ ಆಯಿಲ್ ವಿಚಾರದಲ್ಲಿ ಸ್ಯಾಂಕ್ಷನ್ನೋ ಮತ್ತೊಂದು, ನಮಗೆ ಎಲ್ಲಿ ದೊಡ್ಡ ಅವಕಾಶ ಇದೆಯೋ ಅಲ್ಲಿ ಅಡ್ಡಗಾಲು ಹಾಕೋದು. ಯಾಕೆ ಅಂದರೆ ನೋಡಿ, ಈಗ ಓಪನ್ ಆಗಿ ಟ್ರಂಪ್ ಪರಮಾಪ್ತನೇ ಹೇಳ್ತಿರೋದು, ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡೋದು ಭಾರತ ಮುಂದೆ ಅನ್ನೋ ಮಟ್ಟಿಗೆ ನಮ್ಮನ್ನು ಪವರ್ಫುಲ್ ಅಂತ ನೋಡ್ತಿದ್ದಾರೆ. ಆದರೆ ಚೀನಾ ಏನಾಯ್ತು, ಇದೇ ರೀತಿ ಬೆಳೆದು ನಾವು ಸರಿಯಾಗಿ ಪ್ಲಾನ್ ಮಾಡದೆ ಚೀನಾ ಬೆಳೆದು ಬಿಡ್ತು, ಈಗ ನಮಗೆ ಕಾಂಪಿಟೇಟರ್ ಆಗಿ ನಮ್ಮ ವಿರೋಧಿಯಾಗಿ ನಿಂತು ಬಿಟ್ಟಿದೆ ಅಂತ ಅವರದ್ದು. ಭಾರತನೂ ಅಲ್ಲಿಗೆ ಹೋಗಿ ನಿಂತು ಬಿಡುತ್ತೆ, ಬಟ್ ಅದಕ್ಕೆ ನಾವು ಬಿಡಲ್ಲ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡ್ತಿರೋದು ಅಮೆರಿಕ. ಭಾರತ ಕೂಡ ಹೇಗೆ ಡೀಲ್ ಮಾಡಬೇಕೋ, ಎಲ್ಲಿ ನಾವು ಅಮೆರಿಕಕ್ಕೆ ಸೆಡ್ ಹೊಡಿಬೇಕು, ಎಲ್ಲಿ ತಟಸ್ಥವಾಗಿರಬೇಕು, ಎಲ್ಲಿ ನಮ್ಮ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತಗೊಳ್ಬೇಕು, ಎಲ್ಲವೂ ಕೂಡ ತುಂಬ ನಾಜೂಕಾಗಿ ಭಾರತ ಯಾಕೆ ಪ್ಲಾನ್ ಮಾಡಬೇಕಾಗಿದೆ ಅಂದರೆ ಇದೇ ಕಾರಣಕ್ಕೆ. ಈಗ ಒಂದು ಮನೆ ನಡೆಸ್ದಂಗೆ ಒಂದು ದೇಶ ನಡೆಸೋದು ಅಂದರೆ ಇನ್ನೇನೂ ಅಲ್ಲ, ಇನ್ನು ದೊಡ್ಡ ಟಾಸ್ಕ್ ಅಷ್ಟೇ. ಒಬ್ಬ ಮನೆಯಲ್ಲಿ ವ್ಯಕ್ತಿ ಯಾರೋ ಒಬ್ಬ ಬೀದಿಯಲ್ಲಿರೋರ ಜೊತೆ ಎಲ್ಲ ಜಗಳ ಆಡ್ಕೊಂಡ್ರೆ ಆತ ಆ ಕ್ಷಣಕ್ಕೆ ಹೀರೋ ಅನಿಸ್ಬಹುದು. ಆದರೆ
ಯಾರು ಆ ಮನೆಯನ್ನು ಚೆನ್ನಾಗಿ ಉದ್ಧಾರ ಮಾಡಿದ್ರು, ಯಾರು ಮುನ್ನಡೆಸ್ಕೊಂಡು ಹೋದ್ರು, ಯಾರು ಅಭಿವೃದ್ಧಿ ಮಾಡಿದ್ರು ಅನ್ನೋದೇ ಅಲ್ವಾ ಕೊನೆಗೆ ಬರೋದು. ಅದನ್ನೇ ಇವತ್ತು ಭಾರತ ಮಾಡ್ತಿರೋದು. ತಕ್ಷಣಕ್ಕೆ ಕಂಡವರನ್ನ ಎದುರು ಹಾಕ್ಕೊಂಡು ಸಿಕ್ಕವ್ರ ಜೊತೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿ ಯುದ್ಧ ಮಾಡೋನೇ ಹೀರೋ ಅಲ್ಲ. ನಮ್ಮ ದೇಶವನ್ನ ಸದೃಢ ಮಾಡ್ಕೊಂಡು, ಎಲ್ಲಿ ತನಕ ಸದೃಢ ಅಂದ್ರೆ ಯಾರು ಟಚ್ ಮಾಡೋಕ್ಕಾಗಲ್ಲ. ಚೀನಾ ಮೊದಲು ಏನೇನು ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ, ಒಂದೇ ಸಲ ಎದ್ದು ನಿಂತು ಬಿಡ್ತು. ಕಡೆಗೆ ಈಗ ಅಮೆರಿಕ ಕೂಡ ಅವರನ್ನ ಟಚ್ ಮಾಡೋಕ್ಕಾಗ್ತಿಲ್ಲ. ಅಮೆರಿಕ ಚೀನಾವನ್ನ ಇನ್ನು ಯಾವುದಕ್ಕೂ ಕುಣಿಸೋಕ್ಕಾಗಲ್ಲ. ಭಾರತ ಆ ಲೆವೆಲ್ಗೆ ಬೆಳೆಯೋ ತನಕ ಎಲ್ಲಾರನ್ನೂ ಎದುರು ಹಾಕ್ಕೊಂಡು ಕಂಡವ್ರ ಮೇಲೆ ದಾಳಿ ಮಾಡಿ, ಅಥವಾ ನಮ್ಮ ಮೇಲೆ ಅವ್ರು ದಾಳಿ ಮಾಡೋ ರೀತಿಯಲ್ಲಿ ಪ್ರಚೋದನೆ ಮಾಡಿ ಯುದ್ಧ ಮಾಡೋದು ಹೀರೋಯಿಸಮ್ ಅಲ್ಲ. ಆ ಹಂತಕ್ಕೆ ಬೆಳೆದು ನಿಲ್ಲೋದು ನಿಜವಾದಂಥ ಸಾಧನೆ. ಅದಕ್ಕಾಗಿಯೇ ಭಾರತ ಸಮಯಕ್ಕೆ ಸರಿಯಾಗಿ ಸೂಕ್ತವಾದ ನಿರ್ಧಾರಗಳನ್ನು, ಕೆಲವೊಮ್ಮೆ ಸೈಲೆಂಟ್ ಆಗಿರ್ಬೇಕಾಗತ್ತೆ, ಕೆಲವೊಮ್ಮೆ ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಎಲ್ಲ ಸಮಯದಲ್ಲಿ ಒಂದೇ ಬಗೆಯ ನಿರ್ಧಾರ ಇರಲ್ಲ. ಆಪರೇಷನ್ ಸಿಂಧೂರ ಮತ್ತೂ ಮುಂದುವರಿಸಬೇಕಿತ್ತು ಅಂತ ಹೇಳಿದವರು ಎಷ್ಟೋ ಜನ ಇದ್ರು. ಬಟ್ ಆಗ ಭಾರತ ತಗೊಂಡಿದ್ದ ನಿರ್ಧಾರ ಸೂಕ್ತವಾಗಿದೆ ಅಂತ ಈಗ ಎಲ್ರಿಗೂ ಅನಿಸ್ತಾ ಇದೆ. ಅಷ್ಟೇ, ಭಾರತ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಮುನ್ನುಗ್ತಾ ಇದೆ. ಆ ಕ್ಷಣಕ್ಕೆ ಹೀರೋ ಆಗೋದಿಕ್ಕಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.